ಒಂದು ರೀತಿಯ ಮಾತಾಡಲ್ಲ ಅಂದ್ರೆ, ಒಂದು ಖಚಿತವಾದ ನಿರ್ಧಾರ ಹೇಳಲ್ಲ ಅಂದ್ರೆ ಎಲ್ರೂ ಬೇಕು ಅವ್ರಿಗೆ. ಇಲ್ಲಿ ಎಸ್ಸಿಗಳಲ್ಲಿ ಈಗ ದೊಡ್ಡ ಯುದ್ಧ ಶುರುವಾಗಿದೆ. ನಾವೆಲ್ಲ ಬಹಳ ಪ್ರೀತಿಯಿಂದ ಇದ್ವಿ. ಈಗೆಲ್ಲ 101 ಜಾತಿಗಳು 101 ಮಾತಾಡಿ 15 ಇರ್ಲಿ ಅಂತ ಹೇಳ್ತಾ ಇದ್ದೀನಿ ನಾನು. ಕೊನೆ ಪಕ್ಷ ನೀವು ಸುಮ್ಮನಿದ್ ಬಿಡಿ, ಯಾವ ಒಳ ಮೀಸಲಾತಿ ಬೇಡ, ಏನ್ ಮೊದ್ಲಿತ್ತು ಅದೇ ಅಂತ ಬಲಗೈನವರು ಕೂಡ ಅದೇ ಹೇಳ್ತಾ ಇದ್ದಾರೆ. ಆದ್ರೆ ಎಡಗೈನವ್ರು ಮಾತ್ರ ಇಲ್ಲ, ಇದ್ರಲ್ಲಿ ಒಳ ಮೀಸಲಾತಿ ಅಂತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಅವ್ರ ಮಾತು ಪಾಲನೆ ಆಗುತ್ತೋ ಗೊತ್ತಿಲ್ಲ. ಹಾಗೆ ಮಾಡಿದಾಗ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಪಾಪ ಅಲೆಮಾರಿಗಳಿಗೆ ಇಲ್ಲ, ಅವರಂತಂದು ನಮ್ಮೊಳಗೆ ಹಾಕಿದ್ದಾರೆ ಈ ಇದರಲ್ಲಿ. ಹಾಗಾಗಿ ತುಂಬಾ ಗೊಂದಲ ಇದೆ. ಮತ್ತೆ ಎಲ್ಲರೂ ಅವರವರ ಇದನ್ನ ನೋಡಿ, ಜನಾಂಗದ ಹಿತದೃಷ್ಟಿಯನ್ನ ನೋಡ್ತಾ ಇದ್ದಾರೆ. ಯಾರು ಕೂಡ ನಮ್ಮ ತನವನ್ನ ಬಿಡಕ್ ನಾವು ತಯಾರಿಲ್ಲ. ಇಲ್ಲಿ ಜಾತಿ ಅನ್ನೋದು ನಮ್ಗೆ ಹೇಳಕ್ ನಾಚಿಕೆ ಆಗ್ತೈತಿ. ಹಿಂದೆ ನಾವ್ ಇಂಥ ಜಾತಿ ಅಂತ, ಈಗ ಜಾತಿನೇ ಮುಂದ್ ಮಾಡಿ ಮಾತಾಡುವಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದು ಅಸಹ್ಯಕರವಾದದ್ದು. ಸರ್ಕಾರ ಇದನ್ನು ಕೂಡಲೇ ಗಮನಿಸಬೇಕು. ಸಾಕಿಷ್ಟೇ, ಯಾರೋ ಒಬ್ಬರ ಶತ್ರು ಆಗೇ ಆಗ್ತಾರೆ ಅವ್ರಿಗೆ. ಅವ್ರು ಏನ್ ಮಾಡಿದ್ರು ಕೂಡ, ಅವ್ರು 15 ಮಾಡಿದ್ರು ಆಗ್ತಾರೆ, 17 ಮಾಡಿದ್ರು ಆಗ್ತಾರೆ, ಅದರಲ್ಲಿ ಒಳ ಮೀಸಲಾತಿ ತಂದ್ರು ಮತ್ತೆ ಯಾವತ್ತೂ ಕೂಡ ಇದು ಬಗೆಹರಿಯುವಂತದಲ್ಲ. ಆದ್ರಿಂದ ಈಗ ಏನ್ ಕೋರ್ಟ್ ಏನ್ ಹೇಳಿದೆ, ಆ ಕೋರ್ಟಿನ ಇದ್ರ ಪ್ರಕಾರ ನಡ್ಕೊಳ್ಳೋದು ಒಳ್ಳೇದು. ಅವ್ರು ಎಷ್ಟೇ ಯಾರೇ ಗಲಾಟೆ ಮಾಡಿದ್ರು ಕೂಡ ಏನ್ ಮಾಡಿದಾರೆ ಈಗ ಅದಕ್ಕೆ ಭದ್ರಾಗ್ಬಿಟ್ರೆ ತುಂಬಾ ಒಳ್ಳೇದು ಆಗ್ಬೇಕು ಅಂತ ಇದೆ. ಬೇಡ, ಒಳ ಮೀಸಲಾತಿ ಮಾಡಕ್ ಹೋದ್ರೆ ಬಹಳ ಗೊಂದಲಾಗತ್ತೆ. ಹೋಗ್ಲಿ, ಅವರ ಖುಷಿಯಾಗಿರ್ತಾರ. ಒಳ ಮೀಸಲಾತಿ ಮಾಡಿದ್ರೆ ಯಾವ ದಲಿತರು ಎಡಗೈ ಬಲಗೈ ಅಂತ ಹೇಳ್ತಿದ್ರು ಅವರು ಖುಷಿಯಾಗಿಲ್ಲ. ಮತ್ತೆ ಎಲ್ಲರ ನಡುವೆ ಒಂದು ಮನಸ್ತಾಪ ಆಗ್ತಾ ಇದೆ. ಆದ್ರಿಂದ ಈಗ ಹೇಗಿದೆ, ಹಾಗಾದ್ರೆ ಎಲ್ಲ ಓದ್ಕೊಂಡು ಹೆಂಗೋ ಒಂದು ಮಾಡ್ಕೊಂಡು ಹೋಗ್ತಾರೆ. ಅಷ್ಟು ಅಂತ ಸರ್ಕಾರ ನಿರ್ಧಾರ ತಗೋಬಹುದು ಅಂತ ನಾವೆಲ್ಲ ಭಾವಿಸಿದೀವಿ. ನಮ್ಮ ಮೀಟಿಂಗ್ ನಲ್ಲೂ ಅದೇ ಕೂಡ ತೀರ್ಮಾನ ಆಗಿದೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.